ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರಾ ಶ್ರೀನಿವಾಸ್ ಬ್ಲಾಗ್ಗೆ. ಯಾರೆಲ್ಲ ಇನ್ನೂ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತು ಬಂದು ಸಂಡೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಏನು ಸ್ಪೆಷಲ್ ಅಂದರೆ ಏನು ಸ್ಪೆಷಲ್ ಮಾಡ್ತಾ ಇಲ್ಲ, ನಾನ್ ವೆಜ್ ರೆಸಿಪಿ ಏನು ಮಾಡ್ತಾ ಇಲ್ಲ. ಯಾಕೆಂದ್ರೆ ನಮ್ಮ ರೋಡಲ್ಲಿ ಗಣಪತಿನ ಕುಣಿಸಿದ್ದಾರೆ ಹುಡುಗರು, ಅಂದರೆ ಮಕ್ಕಳು. ಹಾಗಾಗಿ ಬೆಳಿಗ್ಗೆನೆ ನಾನು ಬಂದು ಪುಳಿಯೋಗರೆ ಮಾಡಿ ನೈವೇದ್ಯಕ್ಕೆ ಕೊಟ್ಟು ಕಳಿಸಿದ್ದೀನಿ, ಪ್ರಸಾದ ಮಾಡಿ. ಹಾಗೆ ಇವಾಗ ನಮಗೆ ತಿನ್ನೋದಕ್ಕೆ ಮನೆಗೆ ಪುಳಿಯೋಗರೆ ಗೊಜ್ಜಿದೆಯಲ್ಲ, ಇದನ್ನ ಸಪ್ರೇಟಾಗಿ ಒಗ್ಗರಣೆ ಮಾಡಿಕೊಂಡು ಅನ್ನ ಕಲ್ಸ್ಕೊಳ್ತಾ ಇದ್ದೀನಿ. ಸೊ ಮಕ್ಕಳಲ್ವ ಮಾಡ್ತಾ ಇರೋದು, ಪ್ರಸಾದ ಮಾಡ್ಕೊಡಿ ಅಂತ ಒಬ್ಬೊಬ್ರಿಗೆ ಒಂದೊಂದು ಹೇಳಿದ್ರು. ಹಾಗಾಗಿ ನೈವೇದ್ಯಕ್ಕೆ ಪುಳಿಯೋಗರೆ ಮಾಡಿಕೊಟ್ಟಿದ್ದೆ ಬೆಳಿಗ್ಗೆನೆ. ಸೊ ಇವಾಗ ನಾನು ಹೋಗಬೇಕು ಪೂಜೆಗೆ. ಒಂದು ಸ್ವಲ್ಪ ತಿಂಡಿಗೆ ಒಗ್ಗರಣೆ ಮಾಡಿ ಅನ್ನ ಕಲಸಿಟ್ಬಿಟ್ಟು ಪುಳಿಯೋಗರೆನ ಹೋಗೋಣ ಅಂತ. ಅಲ್ಲೂ ಪ್ರಸಾದ ಕೊಡ್ತಾರೆ, ಬಟ್ ಮಕ್ಕಳಲ್ವಾ ಸಾಕಾಗಲ್ಲ ಎಷ್ಟಿದ್ರು. ಹಾಗಾಗಿ ಗೊಜ್ಜಿದೆಯಲ್ಲ ಮಾಮೂಲಿ ಒಂದು ಲೋಟ ಅನ್ನ ಕೂಗಿಸ್ಕೊಂಡು ಕಲಿಸ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಯವ್ರು ಬೇರೆ ಇಲ್ಲ, ಬ್ಯುಸಿ ಇದ್ದಾರೆ, ಅವರು ಕೆಲಸದ ಮೇಲೆ ಹೋಗಿದ್ದಾರೆ. ಭಾನುವಾರ ಆಗಿದ್ರು, ಇವತ್ತು ರಜಾ ಇಲ್ಲ. ಹಾಗಾಗಿ ನಾನು, ನನ್ನ ಮಗಳು, ನನ್ನ ಮಗ ಮಾತ್ರ, ಇಬ್ರು ಕೆಳಗಡೆ ಹೋಗಿದ್ದಾರೆ ಆಲ್ರೆಡಿ ಗಣಪತಿ ಹತ್ರ. ಸೊ ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹೇಗೆ ಗಣಪತಿನ ಕುಣಿಸಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಮಕ್ಕಳೆಲ್ಲ ತುಂಬ ಖುಷಿ ಆಗುತ್ತೆ ಮಕ್ಕಳುಗಳಿಗೆ ಮಾಡೋಕ್ಕೆ, ಗಣಪತಿ ನೀಡಕ್ಕೆ. ಹಾಗಾಗಿ ಒಬ್ಬೊಬ್ಬರನ್ನ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ ಮಕ್ಕಳು. ಸೊ ಪ್ರಸಾದ ಮಾಡ್ಕೊಡಿ ಅಂತ ಹೇಳಿದ್ರು, ಹಾಗಾಗಿ ಪುಳಿಯೋಗರೆ ಮಾಡಿಕೊಟ್ಟಿದ್ದೆ. ಇವಾಗ ನಮಗೆ ತಿನ್ನಕ್ಕೆ ಅಂತ ಪುಳಿಯೋಗರೆನ ಕಲಸಿ ಇಡ್ತಾ ಇದ್ದೀನಿ. ಯಾಕಂದರೆ ಮಕ್ಕಳು ಜಾಸ್ತಿ ಇರೋದ್ರಿಂದ ಪ್ರಸಾದ ಸಾಕಾಗಲ್ಲ, ಅಲ್ಲೇ ಖಾಲಿ ಆಗುತ್ತೆ. ಸೊ ನಮಗೆ ಬೇಕಲ್ವ ಬ್ರೇಕ್ಫಾಸ್ಟು. ಹಾಗಾಗಿ ನಾನ್ ವೆಜ್ ಮಾಡಿಲ್ಲ ಇವತ್ತು, ಸಂಡೇ ಆಗಿದ್ರು. ಸೊ ಬನ್ನಿ ಬ್ಲಾಗ್ ಹೇಗೋಗುತ್ತೆ ನೋಡು, ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅಲ್ಲ, ಅಲ್ಲಮ್ಮ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ನೋಡಿ. ಸೊ ಪೂಜೆ ಮಾಡ್ತಾಯಿದ್ರು, ಹಾಗಾಗಿ ಇವಾಗ ಹೋಗಿ ವಿಡಿಯೋ ಮಾಡ್ತಾಯಿದ್ದೀನಿ. ರಂಗೋಲಿಗಳು ತುಂಬ ಚೆನ್ನಾಗಿ ಬಿಟ್ಟಿದ್ರು ರೋಡಲ್ಲಿ. ಅವರವರೇ ಮಕ್ಕಳು ಮತ್ತು ಅಕ್ಕಪಕ್ಕದಲ್ಲಿರೋ ಅಂಥವ್ರು ಎಲ್ಲರೂ ಸೇರ್ಕೊಂಡು ಪೂಜೆ ಮಾಡ್ತಾಯಿದ್ರು. ಪುರೋಹಿತರನ್ನೇನು ಕರೆಸಿರಲಿಲ್ಲ. ಗಣೇಶ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ನಾನು ಕರೆಕ್ಟಾಗಿ ಪೂಜೆ ಟೈಮ್ಗೆ ಹೋಗಿದ್ದೆ, ಹಾಗೆ ವಿಡಿಯೋ ಮಾಡ್ಕೊಂಡು ಬಂದೆ. ಚೆನ್ನಾಗಿತ್ತು ಒಂದು ಪೂಜೆನೂ ಅಷ್ಟೇ. ಆಮೇಲೆ ಗಣಪತಿ ಅಂತೂ ತುಂಬಾ ಚೆನ್ನಾಗಿತ್ತು. ಇದೇ ಫಸ್ಟ್ ಟೈಮ್ ಅಂತ ಕುಂಡ್ರಿಸಿರೋದು ಈ ರೋಡಲ್ಲಿ. ನಾವು ಇವಾಗ ಹೊಸದಾಗಿ ಬಂದಿರೋದಲ್ವ, ನಮಗೆ ಗೊತ್ತಿಲ್ಲ ಹೋದ ವರ್ಷ ಕುಣಿಸಿದ್ರು ಇಲ್ವ ಅಂತ. ಹಾಗಾಗಿ ಈ ವರ್ಷವೇ ಫಸ್ಟ್ ಪೂಜೆ ಮಾಡಿರೋದು ಈ ಥರ ಗಣಪತಿ. ನೋಡಿ ನನ್ನ ಮಗಳು ಇವಾಗ ಬರ್ತಾ ಇದ್ದಾಳೆ, ಕರ್ಸಿ ಸಾಕಾಯಿತು, ತಿಂತ ಕೂತಿದ್ಲಂತೆ ಓನರ್ ಮನೇಲಿ. ಇವಾಗ ಬಂದವಳೆ. ಒಬ್ಬೊಬ್ಬರು ಪೂಜೆ ಮಾಡ್ತಾ ಇದ್ದಾರೆ, ನಾವೇನು ಪೂಜೆ ಮಾಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಅಕ್ಷತೆ ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಫೋಟೋ ಹೊಡ್ಕೊಂಡ್ವಿ ಅಷ್ಟೇ. ತುಂಬ ಚೆನ್ನಾಗಿ ಮಾಡಿದರು, ಖುಷಿ ಆಯಿತು ಗಣಪತಿನ ನೋಡಿ. ದೇವ್ರದ್ದು ಒಂದು ಸ್ವಲ್ಪ ಇಸ್ಕೊ ಅಷ್ಟೇ, ಜಾಸ್ತಿ ಇಸ್ಕೊಲ್ಲ. ಬಾ ಇಲ್ಲ ಕರ್ಕೊಯ್ಯ, ನಾನೇ ಇಸ್ಕೊಳ್ತೀನಿ. ಅಕ್ಕದ್ರೋಗ ಕೆಳಗೆ ಬಾ, ಇಲ್ಲ ಹಿಡ್ಕೊ, ನಾನು ಇಸ್ಕೊಂಡ್ಬರ್ತೀನಿ. ವಿಡಿಯೋ ಇಸ್ಕೊ ಮಾಡಬೇಕಾ? ಹಾಂ ನೀನಾ ತಿನ್ನಲ್ವ ನೀನು? ತಿನ್ನವ, ನೀನು ತಿನ್ನವ, ನಿಂಗೇನು ತಿನ್ನಿಸ್ಲವ? ನಾನು ಅದ್ರ ಕಮೆಂಟ್ ಬೇರೆ ಪಾಸ್ ಮಾಡ್ತಾಳೆ, ನೀನು ಮೇಲಕ್ಕೆ ತೋರಿಸ್ತಾ ಇದೆಯಾ ಕೆಳಗೆ ತೋರಿಸ್ತಾ ಇದೆಯಾ ವಿಡಿಯೋನ ಅಂತ. ಎತ್ಕೊಂಡಿದ್ದೆ ಕ್ರೀಮು, ನನ್ನೊಂದು ಫೋಟೋ ಹೊಡಿ. ನಂದು ನೋಡಿ ಸ್ಟಫಿಂಗ್ ಒಳಗಡೆ. ಅದು ಏರೋಪ್ಲೇನ್ಗೆ ಎಷ್ಟು ಹಠ ಮಾಡ್ತಾನೆ ಗೊತ್ತಾ? ನಂಗೆ ಏರೋಪ್ಲೇನೇ ಬೇಕು ಅಂತ ನಾನು ಅದೆಲ್ಲಾರ ಬಿಸಾಕ್ಬಿಟ್ಟ. ಕುಡಿ
ಬಸ್ನ ಹಿಂಗೆ ಎದೆ ಮೇಲೆ ಓಡಿಸ್ಬೇಕು, ರೋಡ್ ಮೇಲೆ ಓಡಿಸ್ಬೇಡಿ ಅಲ್ವಾ ಮಗ್ನೆ? ಹಂಗೆ ಓಡಿಸ್ರಿ ಮೈ ಮೇಲೆ. ಹೆಂಗೆ ಓಡಿಸೋದು? ಹಂಗೆ. ವೆರಿ ಗುಡ್. ಮತ್ತು ಸಂಜೆ ಮೇಲೆ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಪಾತ್ರೆ ಅಂಗಡಿಗೆ ಹೋಗಿದ್ದೆ. ತಟ್ಟೆ ಸ್ಟ್ಯಾಂಡ್ ತೊಗೊಬರ್ಬೇಕು ಅಂತ. ತಟ್ಟೆ ಸ್ಟ್ಯಾಂಡ್ ಅಂದರೆ ಇಡ್ಲಿ ಮಾಡ್ತಾರಲ್ಲ, ತಟ್ಟೆ ಇಡ್ಲಿದು ಸ್ಟ್ಯಾಂಡು. 4 ಪ್ಲೇಟ್ ಇರೋವಂಥದ್ದು ಸಾಕು ನಮ್ಮ ಫ್ಯಾಮಿಲಿಗೆ. ಏನು ಗಂಡ ಹೆಂಡ್ತಿ ಇಬ್ಬರು ಮಕ್ಕಳಲ್ವ, ಹಾಗಾಗಿ 4 ಪ್ಲೇಟ್ ಇರೋವಂಥದ್ದು ತೊಗೊಂಡು ಬರೋಣ ಅಂತ ಹೋಗಿದ್ದೆ. ತುಂಬ ದಿವಸದಿಂದ ಅಂದ್ಕೊಂಡು ತರೋಕ್ಕೆ ಆಗಿರಲಿಲ್ಲ. ಹಾಗೂ ನಮ್ಮ ಮನೆಯವ್ರು ಈ ಸತಿ ಬೇಡ ಇನ್ನೊಂದು ಸತಿ ತೊಗೊಳ್ಳೋಣ ಬಾ ಅಂತಿದ್ರು. ಅಯ್ಯೋ ನೀವೇನಾರ ಮಾಡ್ಕೊಳ್ಳಿ, ನಾನು ತೊಗೊಂಡೇ ಅಂದ್ಬಿಟ್ಟು ತೊಗೊಂಡೆ. ಬಿಡಲಿಲ್ಲ. ಅಲ್ಲೇ ಅವ್ರಿಗೆ ಯೂಟ್ಯೂಬ್ ಮಾಡ್ತಾರೆ ಇವರು ಅಂದ್ಬಿಟ್ಟು ನಮ್ಮ ಮನೆಯವ್ರು ಹೇಳ್ತಾ ಇದ್ದಾರೆ ಸ್ಮೈಲ್ ಮಾಡಿ ಅಂದ್ಕೊಂಡು ಅವ್ರಿಗೆ ರೇಗಿಸ್ಕೊಂಡು. ಹಾಗಾಗಿ ಇವತ್ತು ಫೈನಲಿ ಏನಾರಾಗಲಿ ತೊಗೊಳ್ಳೇಬೇಕು ಅಂದ್ಬಿಟ್ಟು ಹೋಗಿದ್ದು ಪಾತ್ರೆ ಅಂಗಡಿಗೆ. ಇದು ನಾವು ರೆಗ್ಯುಲರಾಗಿ ಯಾವ ಅಂಗಡಿಯಲ್ಲಿ ತೊಗೋತೀವಿ ಪಾತ್ರೆಗಳನ್ನ ಅಲ್ಲೇ ತೊಗೊಳ್ತೀನಿ. ಕೆಲವೊಂದು ಐಟಮ್ಗಳನ್ನೆಲ್ಲ ನಾನು ಇಲ್ಲೇ ಪರ್ಚೇಸ್ ಮಾಡೋದು. ನಮಗೆ ಬಾರ್ಗಿನ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಹೇಳಿದ ರೇಟೇ ಕೊಡೋಕ್ಕಾಗಲ್ವಲ್ಲ, ಹಾಗಾಗಿ ಅವ್ರು ಹೇಳಿದ್ರು 470 ಇಷ್ಟು ಹೇಳಿದ್ರು. ನಾನು ಬಂದು 350 ಕೊಟ್ಬಿಟ್ಟು ತೊಗೊಂಡು ಬಂದೆ. ಚೆನ್ನಾಗಿದೆ ಪ್ಲೇಟ್ ಕ್ವಾಲಿಟಿ ಎಲ್ಲನೂ. ಸೊ ಹಾಗಾಗಿ 4 ಇರೋಂಥದ್ದು ತೊಗೊಬಂದೆ ಸಾಕು ಅಂತ. ಹಾಗೆ ಅಲ್ಲೆಲ್ಲ ತೊಗೊಂಡಾದ್ಮೇಲೆ ಸ್ವಲ್ಪ ಈ ಬ್ಲೌಸ್ದು ಮೆಟೀರಿಯಲ್ಗಳಿರುತ್ತೆ ನೋಡಿ, ಲೇಸ್ಗಳು ಮತ್ತು ಪೈಪಿಂಗ್ದು ಇದೆಲ್ಲ ಅಲ್ಲಿಗೆ ಹೋಗಿದ್ದೆ. ಅಲ್ಲೂ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಒಂದು ಸ್ಯಾರಿಗೆ ತೊಗೋಬೇಕಿತ್ತು ನಾನು ಬಾರ್ಡರ್. ಇವಾಗ ಲೇಟೆಸ್ಟಾಗಿ ಎಲ್ಲರೂ ಈ ಟಿಶ್ಯೂ ಸಿಲ್ಕಿಗೆ ಹಾಕಿಸ್ತಾರೆ ಬಾರ್ಡರ್, ಅದು ತೊಗೋಬೇಕಿತ್ತು. ಬಟ್ ಅಷ್ಟೊಂದು ಅಮೌಂಟ್ ಇರಲಿಲ್ಲ ಇವಾಗ. ಸರಿ ಅದು ಬೇಡ ಬಿಡು ಅಂದ್ಬಿಟ್ಟು ಈ ಬ್ಲೌಸ್ಗೆ ಪೈಪಿಂಗ್ ಕೊಡ್ತಾರೆ, ಗೋಲ್ಡ್ ಲೇಸು ಮತ್ತು ಸಿಲ್ವರ್ ಲೇಸು ಈ ಥರದ್ದೆಲ್ಲ ತೊಗೊಂಡು, ಮತ್ತು ಡೋರಿಗೆ ಬರುತ್ತೆ ಲೇಸ್ ಥರ, ಅದನ್ನು ತೊಗೊಂಡು ಬಂದೆ ಅಷ್ಟೇ. ಇಲ್ಲಿ ತುಂಬಾ ಹೋಲ್ಸೇಲ್ ರೇಟು, ಅಂದರೆ ನೀವು ಯಾವುದನ್ನಾದರೂ ತೊಗೋಬೋದು. ಬರೀ 5 ರೂಪಾಯಿ ಇರುತ್ತೆ 1 ಮೀಟ್ರು ಆ ಥರ. ಬೇರೆ ಅಂಗಡಿಗಳಲ್ಲಿ ತೊಗೊಳಕ್ಕೆ ಹೋದರೆ 10 ರೂಪಾಯಿಯಿಂದ ಸ್ಟಾರ್ಟ್ ಆಗಿ ಡಿಸೈನ್ ಮೇಲೆ ಜಾಸ್ತಿ ಹೇಳ್ತಾರೆ. ಹಾಗಾಗಿ ನಾನು ರೆಗ್ಯುಲರಾಗಿ ಇಲ್ಲೇ ತೊಗೊಳ್ಳೋದು ಕೆಲವೊಂದಷ್ಟು ಐಟಮ್ಗಳನ್ನ. ತುಂಬಾ ಚೆನ್ನಾಗಿರುತ್ತೆ, ಕಲೆಕ್ಷನ್ಸ್ ಇರುತ್ತೆ. ಮೇಯ್ನಾಗಿ ಚೆನ್ನಾಗಿರುತ್ತೆ ಅನ್ನೋದಕ್ಕಿಂತ ಸಖತ್ ಕಲೆಕ್ಷನ್ಸ್ ಇರುತ್ತೆ. ಹಾಗಾಗಿ ನಾನು ಇಲ್ಲೇ ತೊಗೊಳ್ಳೋದು. ನೋಡೋಣ ನೆಕ್ಸ್ಟ್ ಟೈಮ್ ಸ್ಯಾರಿಗೆ ಬಾರ್ಡರ್ ತೊಗೊಂಡ್ರೆ ನಿಮಗೂ ಶೇರ್ ಮಾಡ್ತೀನಿ. ಇವಾಗೆಲ್ಲ ತುಂಬಾ ಟ್ರೆಂಡಿಂಗಲ್ಲಿದೆ ಆ ಥರ ಟಿಶ್ಯೂ ಸಿಲ್ಕ್ಸ್ಗೆ ಬಾರ್ಡರ್ ಹಾಕೋದು, ಲೇಸ್ ಬಾರ್ಡರು ಅಟ್ಯಾಚ್ ಮಾಡ್ತಾರೆ. ನಾನು 1-2 ಕಲರ್ನ ಐಡಿಯಾ ಮಾಡ್ಕೊಂಡಿದ್ದೀನಿ. ಯಾವುದು ಚೆನ್ನಾಗಿ ಕಾಣುತ್ತೆ ಸ್ಯಾರಿಗೆ ಗೊತ್ತಿಲ್ಲ, ತೊಗೊಂಡಾಗ ತೋರಿಸ್ತೀನಿ ನಿಮಗೂ. ಇವರೇ ಚೆಕ್ ಮಾಡೋದು, ಹೇಗೆ ಚೆಕ್ ಮಾಡೋದು? ನೋಡಿ, ನಾನು ತಟ್ಟೆ ಸ್ಟ್ಯಾಂಡ್, ಇಡ್ಲಿ ಸ್ಟ್ಯಾಂಡ್ ತಂದರೆ ತಟ್ಟೆದು ನನ್ನ ಮಗ ಕೌಂಟ್ ಮಾಡ್ತವನೆ. ಅವ್ರು ಸರಿ ಕೊಟ್ಟವ್ರೋ ಇಲ್ವೋ, ಎಷ್ಟು ಕೊಟ್ಟವ್ರೆ, ಅದು ಹೆಂಗೆ ಬಿಚ್ಚೋದು ಅಂತ ಗೊತ್ತಾಯ್ತಾ ಇಲ್ಲ ಅವನಿಗೆ. ಪಾಪ ಅದಕ್ಕೆ ಇದು ಮಾಡ್ತವನೆ. ನೋಡಿ ಫ್ರೆಂಡ್ಸ್, 4 ಪ್ಲೇಟ್ ಇರೋವಂಥದ್ದು ತಂದಿದ್ದೀನಿ. ಅವರು 470 ಏನೋ ಹೇಳಿದ್ರು. ನಾನು 350 ರುಪೀಸ್ ಕೊಟ್ಟು ತಗೊಂಬಂದೆ. ಹಿಂಗೆ ಓಪನ್ ಮಾಡೋದು. ಇವಾಗ ತೆಗಿ ತಟ್ಟೆ, ಎತ್ತು ಪ್ಲೇಟ್ ಇದೆ, ಇದೆತ್ತು ಬರುತ್ತೆ. ಬಂತಾ? ಸ್ಟ್ಯಾಂಡ್ ವಾಶ್ ಮಾಡಿಬಿಟ್ಟು ನಾಳೆ ಇಡ್ಲಿ ಮಾಡಿಬಿಡೋದೆ ಇದಕ್ಕೆ. ಫಸ್ಟು ನಾನು ಬಂದು ಇಡ್ಲಿ ಹಿಟ್ಟನ್ನ ರುಬ್ಬೇಕು. ಇವಾಗ ಇಡ್ಲಿ ನೆನೆಸಿದ್ದೀನಿ. ಸೊ 4 ಪ್ಲೇಟ್ ಇರೋ ತಂದೆ ಫ್ರೆಂಡ್ಸ್, ಸಾಕು. ನಾವು 4 ಜನ ಅಲ್ವ ಇರೋದು. ಎಷ್ಟು ದಿವಸದಿಂದ ಅನ್ಕೊಂಡು ತೊಗೊಳಕ್ಕೆ ಆಗಲಿಲ್ಲ, ಇವತ್ತು ತೊಗೊಂಡೆ. ಇವಳು ನೋಡಿ, ಇವಳು ಚಾಕಿ ತಿನ್ನಕ್ಕೆ ಅರ್ಜೆಂಟ್ ಆಗ್ಬಿಟ್ಟೈತಿ ಇವಳಿಗೆ. ಸೊ ಇಡ್ಲಿ ನೆನೆಸಿದ್ದೀನಿ ಫ್ರೆಂಡ್ಸ್. ಇವಾಗ ಇಡ್ಲಿ ರುಬ್ಬಿಡೋಣ. ನಾಳೆ ಬೆಳಗ್ಗೆ ತಟ್ಟೆ ಇಡ್ಲಿ ಸಾಂಬಾರು ಮಾಡೋಣ. ಸೂಪರ್ ಆಗಿರುತ್ತೆ. ಲೇಟಾ? ಹೋಗಿ ಮಲ್ಕೋ. ಯಾಕೆ ಅಂದ್ರೆ ಇವತ್ತು ಗಣೇಶ ಚತುರ್ಥಿ ಇತ್ತು. ಮನೆ ಹತ್ರ ರೋಡಲ್ಲಿ ಚೆನ್ನಾಗಿ ಕೂರ್ತಿ ಕುಪ್ಲಿಸಿದೀವಿ. ಅದಕ್ಕೋಸ್ಕರ ಸಕ್ಕತ್ತಿದು. ಏನ್ ಸಕ್ಕತ್ತಿದು? ಸುಸ್ತು. ನೋಡ, ಆಂಟಿ ಮನೆ ಹತ್ರ ಹೋಗೋಣ ಅನ್ಕೊಂಡಿದ್ದೀನಿ. ನೋಡೋಣ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಹಿಪ್ಪೆ ನಡೆಯೋದೆ. ನನ್ನ ಬಿಳಿ ಕುರಿ ಜೊತೆ ಇರ್ತೀನಿ. ಬಿಳಿ ಕುರಿ ಜೊತೆ ಇರ್ತಾಳೆ. ಯಾಕಂದ್ರೆ ಅದ್ ನನ್ನ ಜಾಸ್ತಿ ಇಷ್ಟಪಡುತ್ತೆ, ಅದಕ್ಕೋಸ್ಕರ. ಆ ಮಗುಗ್ ಚಾಕ್ಲೇಟ್ ಓಪನ್ ಮಾಡಿ ಕೊಡ್ದೆ ಇವಳು ಒಬ್ಳೆ ತಿಂತಾವಳೆ. ತಗೊಳ, ಇದನ್ನ ಇಟ್ಕೊಳ, ಕೊಡು. ಹಿಂಗ ಆಡ್ತಾರ ಗೊತ್ತಾ? ಚೆನ್ನಾಗಿದ್ದೀಮ್ಮ, ಗುಡ್ ಬಾಯ್.
ಇಷ್ಟೆಲ್ಲ ಕೆಲಸ ಮಾಡಾದ್ಮೇಲೆ ಇವತ್ತು ಸಂಡೇ ಅಲ್ವಾ, ನಾನ್ ವೆಜ್ ತಿಂದಿದ್ರೆ ಏನೋ ಥರ ಮಿಸ್ಸಿಂಗ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಹಠ ಮಾಡಿ ನಮ್ಮ ಮನೆಯವ್ರ ಜೊತೆ ಇವತ್ತು ನಾನ್ ವೆಜ್ ತಿನ್ನಲೇಬೇಕು ಅಂದೆ. ಹಾಗಾಗಿ ಅವರು ಬನ್ನಿ ನಾವು ಇದು ಹೋಟೆಲ್ಗೆ ಹೋಗಿ ತಿನ್ಬಿಡೋಣ, ಮನೆಗೆ ತೊಗೊಂಡ್ಬಂದು ತಿನ್ನೋದೇನು ಬೇಡ ಅಂದರು. ಸೊ ಗಣಪತಿ ಇಟ್ಟಿದ್ರಲ್ಲ, ಮಕ್ಕಳಲ್ಲಿ ಓಡಾಡ್ತಾನೆ ಇರ್ತಾರೆ, ಆಟ ಆಡ್ತೀವಿ, ಗೇಮ್ ಆಡ್ತೀವಿ ಅಂತ. ಹಾಗಾಗಿ ನಾನು ನಾನ್ ವೆಜ್ ಮಾಡಿರಲಿಲ್ಲ ಮನೆಯಲ್ಲಿ. ಅದಕ್ಕೆ ನಮ್ಮ ಮನೆಯವರು, ನಮ್ಮ ಮನೆ ಹತ್ರನೇ ಬನ್ಸ್ ಬಿರಿಯಾನಿ ಅನ್ನೋದು ಒಂದು ಹೋಟೆಲ್ ಇದೆ, ಅಂದರೆ ಆರಾಮಾಗಿ ಫ್ಯಾಮಿಲಿಯವರು ಕೂತ್ಕೊಂಡು ತಿನ್ಬೋದು. ಟೇಸ್ಟು ಚೆನ್ನಾಗಿರುತ್ತೆ, ರೇಟು ರೀಸನಬಲ್ಲು, ತುಂಬ ಚೆನ್ನಾಗಿರುತ್ತೆ. ನಾವು ತುಂಬ ದಿವಸನೇ ಆಗಿತ್ತು ಇಲ್ಲಿಗೆ ಬಂದು, ಹಾಗಾಗಿ ಇವತ್ತು ಬಂದು ತಿಂತಾಯಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಅಲ್ಲಂತೂ. ನಾವಲ್ಲಿ ಮಾಮೂಲಿ ರೆಗ್ಯುಲರಾಗಿ ನಾವು ಕೆಲವೊಂದಷ್ಟು ಐಟಮ್ನ ತಿಂದಿದ್ದೀವಿ, ಟೇಸ್ಟ್ ಮಾಡಿದ್ದೀವಿ. ಸೊ ಅದಷ್ಟನ್ನೇ ಆರ್ಡ್ರ್ ಮಾಡಿಕೊಂಡು ಮತ್ತೆ ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಅದು ಅಲ್ಲದೆ ತುಂಬ ಲಾಂಗ್ ಟೈಮ್ ಆಗಿತ್ತು ಅಂತಲೇ ಹೇಳ್ಬೋದು, ವರ್ಷಾನುಗಟ್ಲೆ ನಾವು ಹೋಗಿ. ಹಾಗಾಗಿ ಇಲ್ಲಿ ಹೋದರೆ ನಾವು ರೆಗ್ಯುಲರಾಗಿ ಬಂದು ಬಿರಿಯಾನಿ ಮತ್ತು ಎಗ್ ಕರಿ ಮತ್ತು ಬಟರ್ ನಾನು, ಇನ್ನೇನು ತೊಗೊಂಡ್ವಿ, ಚಿಕನ್ ಲಾಲಿಪಾಪ್ ಬೇಕು ಅನ್ನೋ ನನ್ನ ಮಗಳು, ಹಂಗೆ ಹಾಫ್ ಪ್ಲೇಟ್ ತಂದೂರಿ, ಇದಿಷ್ಟು ತೊಗೊಂಡಿದ್ವಿ. ಸ್ಮೈಲ್ ಅಂತ ಮಾಡೋದು, ಪಪ್ಪಗೆ ಸ್ಮೈಲ್ ಮಾಡಿ ಜಾಸ್ತಿ ಡಿಫ್ರೆನ್ಸ್ ಆಗ್ತಾ ಇದೆಯಾ? ತುಂಬಾ ಚೆನ್ನಾಗಿರುತ್ತೆ ಐಟಮ್ಸ್ ಎಲ್ಲ, ಟೇಸ್ಟು ಕೂಡ ಅಷ್ಟೇ. ಆಮೇಲೆ ತುಂಬಾ ಆರಾಮಾಗಿ ಕ್ಲೀನಾಗಿ ಕಂಫರ್ಟಬಲ್ಲಾಗಿ ಕೂತ್ಕೊಂಡು ಫ್ಯಾಮಿಲಿ ಸಮೇತ ತಿನ್ಬೋದು. ಸೊ ನಾವು ಇದಿಷ್ಟು ಐಟಮ್ನ ಬುಕ್ ಮಾಡಿದ್ವಿ, ನಿಧಾನಕ್ಕೆಲ್ಲ ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಬಂದ್ವಿ. ನನ್ನ ಮಗ ಅಂತೂ ಕೆಲವೊಂದಷ್ಟು ರೋಟಿ ತಿಂದ, ಆಮೇಲೆ ಗ್ರೇಪ್ದು ಪಲ್ಪಿ ಜ್ಯೂಸ್ ತರಿಸಿದ್ವಿ, ಅದನ್ನು ಮಾತ್ರ ಕುಡ್ದ. ಇನ್ನೇನೋ ಒಂದು ತಿನ್ನಲಿಲ್ಲ, ಬೇಡ ಅಂದ್ಕೊಂಡು ಸರಿ ಅಂದ್ಬಿಟ್ಟು ಎಲ್ಲ ತಿಂದ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ. ಪಲ್ಪಿ ಜ್ಯೂಸನ್ನ ಇಬ್ಬರೂ ಶೇರ್ ಮಾಡಿಕೊಂಡು ಕುಡಿತಾಯಿದ್ರು, ಅಕ್ಕ ತಮ್ಮ ಇಬ್ಬರೂ ಕಿತ್ತಾಡಿಕೊಂಡು ನನಗೆ ನಿನಗೆ ಅಂತ. ಸೊ ಚಿಕನ್ ಲಾಲಿಪಾಪು ತರಿಸಿದ್ರು ನಮ್ಮ ಮನೆಯವರು, ನನ್ನ ಮಗಳು ಬೇಕು ಅಂದಿದ್ಲು, ಹಾಗಾಗಿ ಸೊ ಚೆನ್ನಾಗಿ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಇದಾಗಿತ್ತು ಸಂಡೇ ವ್ಲಾಗ್. ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.